ಅಮ್ಮನಿಗೆ ಸಹ ಒಂದು ಉರ್ಕುತ ಆಯ್ತಾ? ಎಂತದಕ್ಕ? ಒಮ್ಮೊಮ್ಮೆ ಅವಳು ಮೈಯಲ್ಲಿ ಭೂತ ಬಂದಾಗಿ ಮಾಡ್ತಾಳೆ. ಪದಾರ್ಥಕ್ಕೆ ಒಂದ್ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಬೇಕಾಯ್ತಾ? ಎಂತಕ್ಕೆ? ಭಯಂಕರ ಬಿಪಿ ಉಂಟು ನಿನ್ನ. ಮರುವೆ ಬಂತು, ಬನ್ನಿ ಬನ್ನಿ ಬನ್ನಿ, ಮರುವೆ ಬಂತು, ಮರುವೆ 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 300 350 450 450 550 ಎಂತದು ಕೈಯಲ್ಲಿ? ಎಂತ ಇಲ್ಲ ಟೀಚರ್. ಕೆಸರಲ್ಲಿ ಹುಟ್ಟಿದ್ರು ಚಂದ ಇದ್ದಾಳಲ್ಲ ಮರೆ. ತಾವರೆ ಹೇಗೆ ಸರ್? ಅದಾಗುದ ಸರ್. ಎಂತ ಹೇಳ್ತಾ ಇದೀಯಾ? ನಾನು ಅವನ ಸರಿ ನೋಡ್ಲಿಲ್ಲ. ತಮಾಷೆ ಮಾಡ್ತಾ ಇಲ್ವಲ್ಲ? ನಂಗೆ ಕಂಡದವ್ ನೆರಳು ಅಷ್ಟೇ. ಕೇಳಿದ್ರೆ ನೆರಳು ಬೆರಳು ಅಂತೆಲ್ಲ ಕಥೆ ಹೇಳ್ತಾನೆ ಬ್ಯಾವರ್ಸಿ ಅವ. ಈಗ ಎಂತ ಮಾಡುದವನು? ನಾಳೆ ಅವನ ಮನೆಗೆ ನುಗ್ಗಿ ಅವನ ಬೊಜ್ಜ ಮಾಡಿ ನಮ್ಮ ಹಣ ತಗೊಂಡು ಬರೋ. ಈ ಊರನ್ನೇ ಬಿಟ್ಟು ಎಲ್ಲಿಗಾದ್ರೂ ದೂರ ಹೋಗುವ. ನಮ್ಮನ್ನು ನೀವೇ ಕಾಪಾಡಬೇಕು. ನೀವೇ ಅವರಿಗೆ. ದೇವರು ಯಾರಿಗೆ ಸಹ ಸುಮ್ಮನೆ ಶಿಕ್ಷೆ ಕೊಡೋದಿಲ್ಲ. ಅವರ ಪಾಪದ ಕೂಡ ತುಂಬುವವರೆಗೂ ಕಾಯ್ತಾನೆ. ತುಂಬಿತು ಕೊಟ್ರು. ನಿಲ್ಲಿರ. ಪಾಯಿಂಟ್ ಬ್ಲಾಂಕ್ ಇಂದ ಶೂಟ್ ಮಾಡಿದ್ದಾರೆ. ಯಾರು? ದೀಪ ಬೆಳಗಿಸಿ ಹಾಸನದಲ್ಲಿ ಜನಕ್ಕೆ ಶೋ ತೋರಿಸುವ ಮೂಲಕ ಇವರು ಒಂದು ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಅಮ್ಮನಿಗೆ ಸಹ ಒಂದು ಉರ್ಕುತ ಆಯ್ತಾ? ಎಂತದಕ್ಕ? ಒಮ್ಮೊಮ್ಮೆ ಅವಳು ಮೈಯಲ್ಲಿ ಭೂತ ಬಂದಾಗಿ ಮಾಡ್ತಾಳೆ. ಪದಾರ್ಥಕ್ಕೆ ಒಂದ್ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಬೇಕಾಯ್ತಾ? ಎಂತಕ್ಕೆ? ಭಯಂಕರ ಬಿಪಿ ಉಂಟು ನಿನ್ನ. ಮರುವೆ ಬಂತು, ಬನ್ನಿ ಬನ್ನಿ ಬನ್ನಿ, ಮರುವೆ ಬಂತು, ಮರುವೆ 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 ಆತ್ಮೀಯರು ಶರತ್ಕುಮಾರರು ನಮ್ಮೂರೇ ಇಲ್ಲಿ ಬೆಳೆದವರೇ. ಇಲ್ಲಿ ಬೆಳೆದು ದಕ್ಷಿಣ ಕನ್ನಡದಲ್ಲಿ ಬೇರೆ ಬಿಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಅಲ್ಲಿ ಬೇರೆ ಬಿಟ್ಟಿದ್ದಾರೆ ಅಂತ ಅಂದ್ರೆ ಒಂದು ಗಟ್ಟಿ ವ್ಯಕ್ತಿತ್ವ ಅವರಿಗೆ ಇದೆ ಅನ್ನುವಂಥದ್ದನ್ನ ಈಗಾಗಲೇ ರೂಪಿಸಿದ್ದಾರೆ ಉದ್ಯಮದಲ್ಲಿ. ತುಳುನಾಡಿನಲ್ಲಿ ಒಂದು ಅಷ್ಟು ಸಿನಿಮಾಗಳನ್ನು ಮಾಡಿ ಹಾಸನದ ಹತ್ರ ನಮ್ಮಲ್ಲಿ ಕಜಿಗ ಸಿನಿಮಾ ಹಿಡ್ಕೊಂಡು ಕಜಿಗ ಸಿನಿಮಾನ ನಮ್ಮ ಸಿನಿಮಾ ಅಂತಾನೆ ಕರಿಬಹುದು. ಯಾಕಂದ್ರೆ ಶರತ್ ಸರ್ ಮೂಲಕ ಹಾಸನದವರೇ ಒಂದು ಹೃದಯ ಶ್ರೀಮಂತ ಇರುವಂತ ಒಂದು ನಿರ್ಮಾಪಕರು ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಿದಾಗ ನಮ್ಗೆ ಖುಷಿ ಆಗುತ್ತೆ. ಹಾಗೆ ಕಜಿಗ ಸಿನಿಮಾ ನಮ್ಮ ಎಲ್ಲೆಲ್ಲ ಬಿಡುಗಡೆ ಆಗಿದೆ, ಎಲ್ಲ ಕಡೆ ಅದ್ಭುತ ಪ್ರದರ್ಶನಗಳನ್ನ ಕಾಣ್ತಾ ಇದೆ. ಹಣ ತಗೊಂಡು ಬರೋ. ಈ ಊರನ್ನೇ ಬಿಟ್ಟು ಎಲ್ಲಿಗಾದ್ರೂ ದೂರ ಹೋಗುವ. ನಮ್ಮನ್ನು ನೀವೇ ಕಾಪಾಡಬೇಕು. ನೀವೇ ಅವರಿಗೆ. ಅವರು ನಿಮ್ಮದೇ ಊರು ಹಾಸನದವರು. ಸೊ ನಮಗೋಸ್ಕರ ಅಲ್ಲಾದ್ರೆ ಅವ್ರಿಗೋಸ್ಕರ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಸ್ವಲ್ಪ ಪ್ರಚಾರ ಕೊಟ್ಟು ಒಳ್ಳೆಯ ಸಿನಿಮಾ ಮಾಡಿದ್ದೀರಿ. ಅವರ ಮೊದಲ ಒಂದು ಈ ಪ್ರಯತ್ನಕ್ಕೆ ನೀವು ಬೆಂಬಲ ಕೊಟ್ಟರೆ ಅವರು ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಡ್ತಾರೆ. ಪಾಯಿಂಟ್ ಬ್ಲಾಂಕ್ ಇಂದ ನಮ್ಮನ್ನು ನೀವೇ ಕಾಪಾಡಬೇಕು. ನೀವೇ ಅವರಿಗೆ.
ದೇವರು ಯಾರಿಗೆ ಸಹ ಸುಮ್ಮನೆ ಶಿಕ್ಷೆ ಕೊಡೋದಿಲ್ಲ. ಅವರ ಪಾಪದ ಕೊಡ ತುಂಬುವವರೆಗೂ ಕಾಯ್ತಾನೆ. ತುಂಬಿತು, ಕೊಟ್ರ. ನಿಲ್ಲಿರ. ಪಾಯಿಂಟ್ ಬ್ಲಾಂಕ್ ಇಂದ ಶೂಟ್ ಮಾಡಿದ್ದಾರೆ. ಯಾರು? ಎಲ್ರಿಗೂ ನಮಸ್ಕಾರ. HCN ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಕಲ್ಜಿಗ ಸಿನಿಮಾದ ಚಿತ್ರತಂಡ. ಚಿತ್ರದ ನಾಯಕ ನಟರಾದ ಅರ್ಜುನ್ ಕಾಪಿಕಾಡ್, ನಿರ್ದೇಶಕರಾದಂಥ ಸುಮನ್ ಸುವರ್ಣ ಹಾಗೂ ನಿರ್ಮಾಪಕರಾದಂಥ ಶರತ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಜಿಗ ಚಿತ್ರ ಸೆಪ್ಟೆಂಬರ್ 13ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆಯಾಗಿ ಈಗಾಗಲೇ 3 ವಾರಗಳ ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ. ಹಾಗೆ ಇವತ್ತು ಅಂದರೆ ಸೆಪ್ಟೆಂಬರ್ 27ನೇ ತಾರೀಕು ಹಾಸನದಲ್ಲಿ ತೆರೆ ಕಂಡಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಣ. ನಿರ್ಮಾಪಕರಾದ ಶರತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು 3 ವಾರಗಳ ಯಶಸ್ವಿ ಪ್ರದರ್ಶನ ಕಂಡ ನಂತರ ಚಿತ್ರ ಇವತ್ತು ಹಾಸನದಲ್ಲಿ ಬಿಡುಗಡೆಯಾಗಿದೆ. ಏನಕ್ಕೆ ತಡ ಆಯಿತು? ಓಕೆ, ಸೊ ಈಗ ಆಲ್ ಕರ್ನಾಟಕ ನಾವು ಮಾಡಬೇಕು ರಿಲೀಸ್ ಅಂತಲೇ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ಎಸ್ಪೆಷಲಿ ಇದು ಹಾಸನ ಜಿಲ್ಲೆಯಲ್ಲಿ ನಮಗೆ ಥಿಯೇಟರ್ ನಮಗೆ ಬೇಕಂತ ಹೇಳಿ ಕೇಳುವಾಗ ಸೊ ಸರಿಯಾದ ಟೈಮ್ ನಮಗೆ ಸಿಗಲಿಲ್ಲ. ಜೊತೆಗೆ ನಾವು ಇಲ್ಲಿ ಮಾಡಬೇಕಾದ್ರೆ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಮಾಡಿ, ಸೊ ನಾವು ಆ್ಯಕ್ಚುಲಿ ನಮ್ಮದು ಇದೇ ಜಿಲ್ಲೆ, ನಮ್ಮದು ಪರ್ಸನಲ್ಲಾಗಿ ಹಾಸನದಲ್ಲೇ. ಹಾಗಾಗಿ ಸ್ವಲ್ಪ ವಿಶೇಷವಾಗಿ ಇದನ್ನು ಬಿಡುಗಡೆ ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು. ಹಾಗೆ ಇವತ್ತು ನಾವು ಅದನ್ನೆಲ್ಲ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ನಾವು ಈಗ ಬಿಡುಗಡೆ ಮಾಡಿದ್ದೀವಿ ಮೇಡಮ್. ಮತ್ತೆ ರೆಸ್ಪಾನ್ಸ್ ಹೇಗಿದೆ? ವೀಕ್ಷಕರ ರೆಸ್ಪಾನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ. ಈ ಏನು 3ನೇ ವಾರಕ್ಕೆ ನಮ್ಮ ಕಂಟಿನ್ಯೂ ಇದೆ. ಸೊ ನೋಡಿದವರು ತುಂಬ ಖುಷಿ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ನಾವು ಜನಗಳಿಗೋಸ್ಕರನೇ ಸಿನಿಮಾ ಮಾಡೋದು, ಬಟ್ ಅವ್ರು ಖುಷಿ ಪಟ್ಟರೆ ನಾವು ಗೆದ್ವಿ ಅಂತ ಹೇಳಿ. ಬಟ್ ಈಗ ನಮಗೆ ಆ ರೆಸ್ಪಾನ್ಸ್ ನೋಡುವಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸಮಾಧಾನ ಇದೆ, ಚೆನ್ನಾಗಿದೆ ಅಂತ. ಸಿನಿಮಾ ನೋಡಿದವರು ಏನು ಹೇಳ್ತಾ ಇದ್ದಾರೆ? ಯಾವ ರೀತಿ ಅವರ ಒಂದು ಇದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಆ್ಯಕ್ಚುಲಿ ಈಗ ನಮ್ಮ ಸಿನಿಮಾದಲ್ಲಿ ಒಂದು ಭಕ್ತಿ ಪ್ರಧಾನ, ಒಂದು ಈ ನಮ್ಮ ಧರ್ಮ ಏನಿದೆ, ಸೊ ನಮ್ಮ ಈ ಮಣ್ಣಿನಲ್ಲಿ ಏನು ಸಂಸ್ಕೃತಿ ಇದೆ ನಮ್ಮ, ಸೊ ಈ ನಮ್ಮ ಕಲ್ಚರ್ ಬಗ್ಗೆ ಇರುವಂಥ ಒಂದು ಕಾನ್ಸೆಪ್ಟ್. ಎಸ್ಪೆಷಲಿ ಈ ಥರ ಸಿನಿಮಾಗಳು ತುಂಬ ಕಡಿಮೆ ಇರುತ್ತೆ. ಸೊ ಆ ಕಾನ್ಸೆಪ್ಟನ್ನು ನಾವು ತೊಗೊಂಡಿದ್ದೀವಿ. ಅದರೊಳಗಡೆ ನಮ್ಮ ಆಡಿಯನ್ಸು ಕೆಲವರೆಲ್ಲ ತುಂಬ ಖುಷಿಪಟ್ಟಿದೆ. ಎಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸು ಜಾಸ್ತಿ ಇದ್ದಾರೆ, ಲೇಡೀಸ್ ಬಂದಿದ್ದಾರೆ. ಸೊ ಅವ್ರು ಬಂದವರು ಅದನ್ನೇ ಹೇಳೋದು, ಸೊ ಇಂಥ ಸಿನಿಮಾ ಬೇಕಿತ್ತು ಈ ಟೈಮಿಗೆ ಅಂತ ಹೇಳಿ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಮಗೆ ಅದು ಅವರಿಗೆ ಕೊಟ್ಟಿರೋದು ತುಂಬ ಖುಷಿ ಇದೆ ಮೇಡಮ್. ಅವ್ರು ಹೇಳಿರೋ ಮಾತುಗಳು ತುಂಬ ಖುಷಿ ಕೊಟ್ಟಿದೆ. ಹಾಗೆ ಇನ್ನು ಚಿತ್ರತಂಡದ ಬಗ್ಗೆ ಹೇಳೋದಾದರೆ, ಚಿತ್ರತಂಡದಲ್ಲಿ ಈಗ ನಮಗೆ ಮೈನ್ ನಾಯಕ ನಟನಾಗಿ ಅರ್ಜುನ್ ಕಾಪಿಕಾಡ್ ಅಂತ ಹೇಳಿ, ಅವರು ತುಳುನಾಡವರು, ಮಂಗಳೂರವರು. ಸೊ ಅವರು ಅವರು ಕಲಾವಿದ್ದಾರೆ. ಸೊ ಅವ್ರ ತಂದೆನೂ ಕೂಡ ದೇವದಾಸ್ ಕಾಪಿಕಾಡ್ ಅಂತಹ ಅವ್ರ ಕುಟುಂಬ ಪೂರ್ತಿ ಕಲಾವಿದರಾಗೇ ಇರುವಂಥದ್ದು. ಅವರ ಸೇವೆ ತುಂಬ ದೊಡ್ಡದಿದೆ. ಹಾಗಾಗಿ ಅವ್ರ ಮಗ ನಮ್ಮ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ. ಅವರು ಕೂಡ ಅಷ್ಟೇ, ಅವರು ಪ್ರೊಡ್ಯೂಸರ್ ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದರು, ಆ್ಯಕ್ಟರ್ ಆಗಿದ್ದರು, ಎಲ್ಲ ಕ್ಷೇತ್ರದಲ್ಲೂ ಅವರು ಇದು ಮಾಡಿದ್ದಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಅವರು ಆ್ಯಕ್ಟಿಂಗ್ ಮಾಡಿರೋದು ನಮಗೆ ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಹಾಗಾಗಿ ತುಂಬ ಅದೊಂದು ಆ್ಯಕ್ಟಿಂಗ್ ತುಂಬ ಇನ್ನೋಸೆನ್ಸ್ ನೋಡಿದರೆ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಅವರು ಆ್ಯಕ್ಷನ್ ಕಿಂಗ್ ಅಂತಲೇ ನಮ್ಮ ತುಳುನಾಡಿನಲ್ಲಿ. ಬಟ್ ನಮ್ಮದರಲ್ಲಿ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಮಾಡಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಜೊತೆಗೆ ಡೈರೆಕ್ಟ್ರು ಕೂಡ ಅಷ್ಟೇ, ಮಂಗಳೂರವರು. ಮತ್ತು ಮ್ಯೂಸಿಕ್ಕು ಕೂಡ ಹಂಸಲೇಖ ಸರ್ ಇದ್ದಾರೆ. ಜೊತೆಗೆ BGM ಎಲ್ಲ ಅಲ್ಲಿ ಮಂಗಳೂರು ಪ್ರಸಾದ್ ಶೆಟ್ಟಿ ಅಂತ. ಸೊ ಅವ್ರದ್ದು ನಮ್ದು ಅಲ್ಲೇ ಲೋಕಲ್ ತಂಡ ಆ ಸಿನಿಮಾನ ಮಾಡಿದ್ವಿ ಮೇಡಮ್. ಹಾಗೆಯೇ ಈ ಒಂದು ಸಿನಿಮಾದ ಚಿತ್ರೀಕರಣ ಎಲ್ಲೆಲ್ಲಿ ನೀವು ಮಾಡಿದ್ದೀರಾ ಅಂತ ಹೇಳೋದು? ಅದು ಮಂಗಳೂರು ಕರಾವಳಿ ತೀರದಲ್ಲೇ ನಾವು ಮಾಡಿದ್ದೀವಿ. ಕಡಲ ತೀರದಲ್ಲೇ ನಾವು ಹೆಚ್ಚು ನಮಗೆ ಅದನ್ನು ಮಾಡಿದ್ದೀವಿ. ಕತೆ ನಮಗೆ ಆ ಕಡೆನೇ ನೇಟಿವಿಟಿ ಇರೋದ್ರಿಂದ ನಾವು ಅಲ್ಲೇ ಆ ಕರಾವಳಿ ಭಾಗದಲ್ಲೇ ನಾವು ಮಾಡ್ಕೊಂಡಿದ್ದೀವಿ. ಹಾಗೆ
ಹಾಗೆಯೇ ನಾಯಕ ನಟರಾದಂತಹ ಅರ್ಜುನ್ ಕಾಪಿಕಾಡ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಮೊದಲಿಗೆ ನನ್ನ ಪ್ರಶ್ನೆ, ಈ ಒಂದು ಸಿನಿಮಾದ ನಿಮ್ಮ ಒಂದು ಇಡೀ ಸಿನಿಮಾದ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಕಲ್ಜಿಗ ಸಿನಿಮಾ ಬಗ್ಗೆ ನಾವು ಹೇಳಬೇಕಂದ್ರೆ ಆಲ್ರೆಡಿ ನಮಗೆ ಮಂಗಳೂರಲ್ಲಿ ಒಂದು ದೊಡ್ಡ ಫೀಡ್ಬ್ಯಾಕೇ ಸಿಕ್ಕಿದೆ. ಅಂದರೆ ಒಂದು ರೆಕಾರ್ಡೆ, ಅಂದರೆ ಒಂದೇ ದಿವಸದಲ್ಲಿ 29 ಶೋ ಹೌಸ್ಫುಲ್ ಹೋಗುವಂಥ ಕಾಣದಂಥ ಸಿನಿಮಾ ಅಂದರೆ ಕಲ್ಜಿಗ. ಸೊ ಇಟ್ಸ್ ಅ ಹ್ಯೂಜ್ ಮಾರ್ಕ್ ಅಲ್ಲಿ ನಮಗೆ ಮಂಗಳೂರಲ್ಲಿ. ಸೊ ಜನರು ಹೇಳಿರೋ ಪ್ರಕಾರನೇ ನಾನು ಇವಾಗ ಮಾತಾಡ್ತೀನಿ, ಯಾಕಂದರೆ ಇಲ್ಲಾಂದರೆ ನಾವು ಸಿನಿಮಾ ಯಾರು ನೋಡಿರಲ್ಲ, ನಾವು ಹೇಳಿದಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದರೆ ಜನರು ತುಂಬ ಪ್ರೀತಿಯಿಂದ, ಯಾಕಂದರೆ ಅಲ್ಲಿಯ ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಳುವಂಥದ್ದೊಂದು ಕತೆ. ಆ್ಯಂಡ್ ನಾವು ಮನಸ್ಸಲ್ಲಿ ನಂಬ್ಕೊಂಡು ಬಂದಂಥ ಕೊರಗಜ್ಜ, ದೈವದ ಒಂದು ಕಾರಣಿಕ ಏನಿದೆ, ಅದನ್ನು ಭಕ್ತಿ ಮಾಡಿದರೆ ಹೇಗೆ, ಅದನ್ನು ಅಪಪ್ರಚಾರ ಮಾಡಿದರೆ ಹೇಗೆ, ಅದನ್ನು ಒಂದು ನಾವು ತೋರಿಸಿದ್ದೀವಿ. ಪ್ಲಸ್ ಧರ್ಮ ಅಧರ್ಮ, ಸೊ ಎವ್ರಿಥಿಂಗ್ ಈಸ್ ರೂಟೆಡ್, ಅಂದರೆ ನಮ್ಮ ಕಲ್ಚರಿಗೆ ರೂಟೆಡ್ ಆಗಿರೋಂಥ ಕತೆ. ಸೊ ಫಸ್ಟಿಗೆ ನಾನು ಶರತ್ ಸರ್ ಮತ್ತು ಸುಮನಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಇಂಥ ಒಂದು ಪಾತ್ರವನ್ನು ನಂಗೆ ಕೊಟ್ಟಿದ್ದಕ್ಕೆ. ಬಹುಶಃ ನಾನು ಮಾಡಿರೋ ಎಷ್ಟು ಸಿನಿಮಾಗಳಲ್ಲಿ ತುಳಲ್ಲಿ ಒಂದು 18 ಸಿನಿಮಾ ಮಾಡಿದ್ದೀನಿ. ಸೊ ಆ ಸಿನಿಮಾಗಳಿಂದ ಒಂದು ಬೇರೆಯೇ ಕ್ಯಾರೆಕ್ಟರ್ ಸೊ ಸುಮನ್ ಅವ್ರು ಕೊಟ್ಟಿದ್ದಾರೆ, ಹಾಗೆ ಶರತ್ ಸರ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂದರೆ ನಿಮ್ಮ ನೇಟಿವಿಟಿ, ನೀವು ಕೇಳ್ಕೊಂಡು ಬಂದಂಥ ಕತೆ ಆಗಿರಲಿ, ನೀವು ಫೀಲ್ ಮಾಡೋದಂಥ ಎನರ್ಜಿ ಆಗಿರಲಿ, ಅಂಥದ್ದೊಂದು ಪಾತ್ರದಲ್ಲಿ ನಾವು ಅಭಿನಯ ಮಾಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಕಲ್ಜಿಗ ಸಿನಿಮಾದಲ್ಲಿ ನಾಯಕ ನಟನಾಗಿ ನೀವು ಅಭಿನಯಿಸಿದ್ದೀರಾ. ಆಡಿಯನ್ಸ್ ನಿಮ್ಮನ್ನು ಯಾವ ರೀತಿ ಒಬ್ಬ ನಾಯಕ ನಟನಾಗಿ ಆಕ್ಸೆಪ್ಟ್ ಮಾಡಿದ್ದಾರೆ, ಯಾವ ರೀತಿ ಫೀಡ್ಬ್ಯಾಕ್ ನಿಮಗೆ ಸಿಕ್ಕಿದೆ? ಇಲ್ಲ, ಬಹುಶಃ ಇದು ನನಗೆ ಇವಾಗ ಹೊಸತಾಗುತ್ತೆ, ಯಾಕಂದರೆ ಮಂಗಳೂರು ಭಾಗದಲ್ಲಿ ಹೋಗಬೇಕಾದ್ರೆ ನಾನು ಆಲ್ರೆಡಿ ಅಷ್ಟು ಸಿನಿಮಾ ಮಾಡಿದ್ದೀನಿ. ಸೊ ಅವರನ್ನು ನಾನು ನೋಡಿದ್ದಾರೆ. ಆದರೆ ಕಲ್ಜಿಗ ಸಿನಿಮಾದಲ್ಲಿ ನೋಡಿರೋ ಒಂದು ರೀತಿಯೇ ಬೇರೆ. ಅಂದರೆ ಒಂದು ಸ್ವಲ್ಪ ಇನ್ನೋಸೆಂಟ್ ಆಗಿರಲಿ ಆ್ಯಂಡ್ ಸ್ವಲ್ಪ ಅಂಡರ್ ಪ್ಲೇ ಕ್ಯಾರೆಕ್ಟರು. ಸೊ ಅವ್ರು ಕೊಟ್ಟಂಥ ಒಂದು ಒಳ್ಳೆಯ ಫೀಡ್ಬ್ಯಾಕ್. ಅಂದರೆ ಇಲ್ಲಾಂದರೆ ಕಮರ್ಷಿಯಲ್ ಫಿಲ್ಮ್ ಮಾಡ್ತೀವಲ್ಲ, ಸಾಂಗ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಫೈಟ್ ಇರುತ್ತೆ. ಸೊ ಇದರಲ್ಲೂ ಇದೆ, ಆದರೆ ಸಾಂಗ್ ಅಂತಲ್ಲ, ಫೈಟ್ ಇದೆ, ಸಿಟುವೇಶ್ನಲ್ ಆಗಿದೆ. ಸೊ ಅಭಿನಯಗೆ ಒಂದು ಸ್ವಲ್ಪ ಜಾಸ್ತಿ ಸ್ಕೋಪ್ ಇದರಲ್ಲಿ. ಸೊ ತುಂಬ ಖುಷಿ ಆಗುತ್ತೆ ಅವರು ಬಂದು ಹೇಳಿದಾಗ, ಇಲ್ಲ ಒಳ್ಳೆ ಅಭಿನಯ ಮಾಡಿದ್ದಾರೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವಾಗ ನಾನು ನೋಡ್ತಿರೋದು, ಇವಾಗ ಹಾಸನದಲ್ಲಿ ಒಂದು ಫಸ್ಟ್ ಶೋ ಆಯಿತು ನಮ್ಮದು. ಸೊ ನಾನು ತುಂಬ ಕ್ಯೂರಿಯಾಸಿಟಿಯಲ್ಲಿ ವೆಯ್ಟ್ ಮಾಡ್ತಿದ್ದೆ, ಯಾಕಂದರೆ ನನಗೆ ಅದು ಇವಾಗ ಹೊಸ ಆಡಿಯನ್ಸ್. ಸೊ ಅವ್ರಿಗೂ ತುಂಬ ಖುಷಿ ಆಯಿತು, ರೆಕಗ್ನೈಸ್ ಮಾಡಿದ್ರು, ಇನ್ನಷ್ಟು ಸಿನಿಮಾ ಮಾಡಿ ಅಂತ ಹೇಳಿದರು. ಸೊ ಇದೆಲ್ಲ ಬ್ಲೆಸ್ಸಿಂಗ್ಸ್ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಆಡಿಯನ್ಸ್ ಜೊತೆ ಒಂದು ಒಳ್ಳೆ ರೆಸ್ಪಾನ್ಸ್, ಒಂದು ಕನೆಕ್ಷನ್ ಚೆನ್ನಾಗಿದೆ. ತುಂಬ ತುಂಬ ತುಂಬ. ಕಲ್ಜಿಗ ಸಿನಿಮಾದ ನಿರ್ದೇಶಕರನ್ನ ಮಾತಾಡ್ಸೋಣ. ಸುಮನ್ ಸುವರ್ಣ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಮೊದಲಿಗೆ ಕಲ್ಜಿಗ ಅನ್ನುವ ಒಂದು ಮೀನಿಂಗ್ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಕಲ್ಜಿಗ ಅನ್ನೋದು ಆ್ಯಕ್ಚುಲಿ ಒಂದು ತುಳು ವರ್ಡ್, ನಮ್ಮ ಕರಾವಳಿ ಭಾಗದ ಕಥೆ ಆಗಿರೋದ್ರಿಂದ ಆ ವರ್ಡನ್ನು ನಾವು ಪಿಕ್ ಮಾಡಿದ್ವಿ. ಆದರೆ ಅದರ ಮೀನಿಂಗ್ ಬಂದು ಕನ್ನಡದಲ್ಲಿ ಕಲಿಯುಗ ಅಂತ ಅರ್ಥ. ಅಂದರೆ ಕಲಿಯುಗದಲ್ಲಿ ನಡೆಯುವ ಕೆಲವು ಘಟನೆಗಳ ಮೇಲೆ ನಡೆಯುವ ಸಿನಿಮಾ ಆಗಿರೋದ್ರಿಂದ ಆ ಟೈಟ್ಲನ್ನು ಇಟ್ಕೊಂಡಿದ್ವಿ. ಇದು ನಿಮ್ಮ ಮೊದಲನೆಯ ನಿರ್ದೇಶನದ ಒಂದು ಸಿನಿಮಾ ಆಗಿರೋದ್ರಿಂದ ಈಗಾಗಲೇ ಯಶಸ್ವಿಯಾಗಿ 3 ವಾರಗಳ ಕಾಲ ತೆರೆ ಕಂಡಿದೆ ಸಿನಿಮಾ. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಸಂದರ್ಭದಲ್ಲಿ? ಹೌದು, ಅಂದರೆ ಜನರಿಂದ ಒಂದು ಒಳ್ಳೆಯ ಫೀಡ್ಬ್ಯಾಕ್ ಬರ್ತಿದೆ. ಇಂಥ ಸಿನಿಮಾಗಳು ಬರಬೇಕು ಯುವ ಜನರಿಗೆ, ಅಂದರೆ ಈ ಥರದೊಂದು ಭಕ್ತಿ ಪ್ರಧಾನ ಸಿನಿಮಾಗಳು ಇನ್ನೂ ಹೆಚ್ಚಾಗಿ ಬರಬೇಕು, ಮುಂದೆ ಒಂದು ಒಳ್ಳೆಯ ಸಂಸ್ಕಾರ ಸಿಗುತ್ತೆ ಸಮಾಜಕ್ಕೆ ಅಂತ ಆ ಥರದ ಒಳ್ಳೆಯ ಪ್ರಶಂಸೆ ಬರ್ತಿದೆ. ಈ ಥರದ್ದು ಇನ್ನೂ ಸಿನಿಮಾಗಳನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಇವಾಗ ಒಂದು 50 ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಿದೆ ಸಿನಿಮಾ. ಅದರ ಜೊತೆಗೆ ಹೊರ ರಾಜ್ಯಗಳಲ್ಲಂತಂದರೆ ಮುಂಬೈಯಿಂದ ನಮಗೆ ಈ ಸಿನಿಮಾ ನೋಡಬೇಕು ಅಂತ ಅಲ್ಲಿಂದಲೂ ನಮಗೆ ಕರೆಗಳು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಕೆನಡಾ, ಆಸ್ಟ್ರೇಲಿಯಾ, ಥೈಲ್ಯಾಂಡ್, ಆಮೇಲೆ ಬ್ಯಾಂಕಾಕ್, UAE, ನಮ್ಮ ಮಸ್ಕತ್, ಓಮನ್, ಈ ಒಂದು 10 ಇಸ್ರೇಲ್ ಕಂಟ್ರಿಗಳಿಂದ ಕೂಡ ಈ ಸಿನಿಮಾ ನಮಗೆ ನೋಡಬೇಕು ಅಂತ ಆ ಕಡೆಯಿಂದ ಎಂಕ್ವೈರೀಸ್ ಬರ್ತಿದೆ. ಸೊ ನಮಗೆ ನಾವೊಂದು ಸಕ್ಸಸ್ ಆಗಿದ್ದೇವೆ ಅಂತ ಒಂದು ಫೀಲ್ ಇದೆ. ಓಕೆ, ಇಡೀ ಒಂದು ಸಿನಿಮಾದ ನಿರ್ದೇಶನವನ್ನು ಒಂದು ಮುಗಿಸೋದಕ್ಕೆ ನಿಮಗೆ ಎಷ್ಟು ಸಮಯ ತೆಗೆದುಕೊಳ್ತು, ಅದ್ರ ಬಗ್ಗೆ ಮಾತಾಡೋದು? ಟೋಟಲ್ ಆಗಿ ಸಿನಿಮಾದ ಜರ್ನಿ ಬಂದು 1.5 ವರ್ಷ ಟೈಮ್ ಆಗಿದೆ. ಸೊ ಶೂಟಿಂಗ್ ಬಂದು ಒಂದು 25 ದಿನದಲ್ಲಿ ನಾವು ಫಿನಿಷ್ ಮಾಡ್ಕೊಂಡಿದ್ದೇವೆ. ನಮಗೆ ಅದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನು ನಮ್ಮ ನಿರ್ಮಾಪಕರು ಒದಗಿಸಿ ಕೊಟ್ಟಿದ್ದಾರೆ. ಸೊ ಆದಷ್ಟು ತುಂಬ ಬೇಗ ಸಿನಿಮಾ ಪ್ರೊಸೆಸ್ ಮುಗಿಯಿತು. ಈ ಒಂದು ಮೆಸೇಜ್ ಅಂತ ಹೇಳೋದಾದರೆ ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ಮೆಸೇಜ್ ಇದೆ, ಹಾಗೆಯೇ ಚಿತ್ರ ನೋಡುವವರು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾಯಿಂದ? ಅದೇ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಇದೊಂದು ಭಕ್ತಿ ಪ್ರಧಾನ ಸಿನಿಮಾ. ನಾವು ಸಣ್ಣ ಏಜಲ್ಲಿರುವಾಗ ನಾವು ತುಂಬ ಭಕ್ತಿ ಪ್ರಧಾನ ಸಿನಿಮಾಗಳನ್ನು ನೋಡ್ತಿದ್ವಿ. ಮಹಾಭಾರತ, ರಾಮಾಯಣ ಅಥವಾ ಅಯ್ಯಪ್ಪ ಸ್ವಾಮಿ ಸಿನಿಮಾಗಳಾಗಿರ್ಬೋದು, ದೇವಿ ಕಥೆ ಆಧಾರಿತ ಸಿನಿಮಾ, ಆಂಜನೇಯ ಸ್ವಾಮಿ ಆಧಾರಿತ ಸಿನಿಮಾ, ಇದನ್ನೆಲ್ಲ ನೋಡುವಾಗ ನಮಗೆ ಒಂದು ಒಳ್ಳೆಯ ಸಂಸ್ಕಾರ ನಮ್ಮಲ್ಲಿ ಬೆಳೀತಿತ್ತು. ತಪ್ಪು
ಕೆಲಸ ಮಾಡಲಿಕ್ಕೆ ನಾವು ಹೆದರ್ತಿದ್ವಿ. ಅಂದರೆ ಏನಾದರೂ ತಪ್ಪು ಮಾಡಿದರೆ ದೇವರು ಈ ಥರ ಶಿಕ್ಷೆ ಕೊಡ್ತಾರೆ, ಒಳ್ಳೆಯ ದಾರಿಯಲ್ಲಿ ನಡೆದರೆ ಒಳ್ಳೆಯದಾಗುತ್ತೆ. ಅದನ್ನೇ ನಾವು ಅದೇ ಪ್ಲಾಟ್ ಇಟ್ಕೊಂಡು ಧರ್ಮದಲ್ಲಿ ನಡೆದರೆ ಏನಾಗುತ್ತೆ, ಅಧರ್ಮದಲ್ಲಿ ನಡೆದರೆ ಏನಾಗುತ್ತೆ, ಅದನ್ನು ನಮ್ಮ ಮಂಗಳೂರಿನ ಆ ನೇಚರ್, ಆ ಕಥೆಯನ್ನು ಇಟ್ಕೊಂಡು ಅಲ್ಲಿನ ದೈವ ದೇವರುಗಳ ಕಾರ್ಣಿಕವನ್ನು ಅದರಲ್ಲಿ ನಾವು ತೋರಿಸಿದ್ದೇವೆ. ಸೊ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ, ಸೆನ್ಸಾರ್ ಬೋರ್ಡಿಂದ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಏನೂ ಒಂದು ಚಿಂತೆ ಇಲ್ಲದೆ ಎಲ್ಲ ಏಜ್ ಗ್ರೂಪ್ ಅವರು ಕೂಡ ನೋಡಬಹುದಾದಂಥ ಒಂದು ಸಿನಿಮಾ. ಅಂದರೆ ನಮ್ಮ ಯುವಜನತೆ ನಮ್ಮ ಸಂಸ್ಕೃತಿ ಪರಂಪರೆಯ ಒಂದು ಸಂದೇಶಗಳೇನಿರುತ್ತೆ ಆ ಮೂಲಕ ತಿಳ್ಕೊಳ್ಳೋದು. ಖಂಡಿತ. ಯಾಕಂದರೆ ಸಿನಿಮಾ ಅನ್ನೋದೊಂದು ಪವರ್ಫುಲ್ ಮೀಡಿಯಮ್, ಅದು ಒಂದು ಸಮಾಜವನ್ನು ಬದಲಾಯಿಸುವ ಕೆಲಸ ಮಾಡುತ್ತೆ ಸಿನಿಮಾ. ಕಲ್ಜಿಗ ಸಿನಿಮಾ ಈಗಾಗಲೇ ತೆರೆ ಕಂಡು 3 ವಾರಗಳ ಒಂದು ಸಕ್ಸಸ್ಫುಲ್ ಪ್ರದರ್ಶನವನ್ನು ಕಂಡು ಹಾಸನದಲ್ಲಿ ಇವತ್ತು ಅಂದರೆ ಸೆಪ್ಟೆಂಬರ್ 27ನೇ ತಾರೀಕು ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಸಿನಿಮಾವನ್ನು ಚಿತ್ರ ಮಂದಿರಕ್ಕೆ ಹೋಗಿ ವೀಕ್ಷಿಸಿ ಕನ್ನಡ ಚಿತ್ರರಂಗವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಸಿನಿಮಾ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲಿ ಹಾಗೆಯೇ ಇಂಟರ್ನ್ಯಾಷನಲಿ ಒಂದು ಸಕ್ಸಸ್ನ ಕಾಣಲಿ ಅಂತ ವಿಶ್ ಮಾಡ್ತಾ ನಮ್ಮ ಹಾಸನದ HCN ಸ್ಟುಡಿಯೋಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್.